ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕಡೆ ಮಾಧ್ಯಮಗಳ ಮುಂದೆ ಮಾತನಾಡ್ತಾ ಇದ್ರು. ಹರಿಹರ ಪಂಚಮಸಾಲಿ ಪೀಠದ ಜಗದ್ಗುರು ವಚನಾನಂದ ಶ್ರೀಗಳಲ್ಲ ಅಲ್ಲ, ಅವರು ಲಪಂಗೇಶ್ವರ ಸ್ವಾಮೀಜಿ. ಆ ಲಪಂಗೇಶ್ವರ ಸ್ವಾಮೀಜಿ 16 ಕೋಟಿ ರೂಪಾಯಿ ಹಣವನ್ನು ಲೂಟಿ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನ ಅತ್ಯಂತ ಏಕವಚನದಿಂದ ಗುರುಗಳ ಬಗ್ಗೆ ಬಹಳಷ್ಟು ಕೀಳು ಭಾಷೆನ ಬಳಕೆ ಮಾಡಿ ಮಾತನಾಡ್ತಾ ಇದ್ದದನ್ನು ನಾನು ಮಾಧ್ಯಮಗಳಲ್ಲಿ ಗಮನಿಸಿದೆ. ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ, ಹರಿಹರ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ವಚನಾನಂದ ಶ್ರೀಗಳವರು ಅಂತಾರಾಷ್ಟ್ರೀಯ ಮಟ್ಟದ ಯೋಗ ಗುರುಗಳು. ಈ ರಾಷ್ಟ್ರಕ್ಕೆ ಗೊತ್ತಿರ್ತಕ್ಕಂಥ ಒಬ್ಬ ಉತ್ತಮವಾಗಿರ್ತಕ್ಕಂಥ ಯೋಗಪಟು ಮತ್ತೆ ಪಂಚಮಸಾಲಿ ಜಗದ್ಗುರು ಪೀಠದ ಹರಿಹರ ಪೀಠದ ಪೀಠಾಧ್ಯಕ್ಷರು. ಅವರು ನೀವು ಕರಿತಕ್ಕಂಥ ಕೀಳು ಭಾಷೆಯ ಸ್ವಾಮೀಜಿಗಳ ಅಲ್ಲ ಅನ್ನತಕ್ಕಂಥದ್ದನ್ನ ಮೊದಲು ನಿಮಗೆ ಮನವರಿಕೆ ಮಾಡಿಕೊಡೋದಕ್ಕೆ ಬಯಸ್ತೇನೆ. ಜೊತೆಗೆ ಏನು 16 ಕೋಟಿ ರೂಪಾಯಿ ಲೂಟಿ ಮಾಡಿದಾರೆ ಆ ಸ್ವಾಮಿ ಅಂತ ಅನ್ನೋಂಥ ಒಂದು ಹೇಳಿಕೆ ಏನಿದೆ, ಹರಿಹರ ಪೀಠ ಬೇರೆ ತರದಂತೆ ಯಾರೋ ಆಡಳಿತ ಮಾಡ್ತಕ್ಕಂಥ ಒಂದು ಪೀಠ ಅಲ್ಲ. ಇಲ್ಲಿ ಅತ್ಯಂತ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಟ್ರಸ್ಟ್ ಇದೆ, ಧರ್ಮದರ್ಶಿಗಳ ಒಂದು ಒಕ್ಕೂಟ ಇದೆ. ಆ ಒಂದು ಧರ್ಮದರ್ಶಿಗಳ ಪ್ರಧಾನ ಧರ್ಮದರ್ಶಿಗಳಾಗಿ ದಾವಣಗೆರೆಯ BC ಉಮಾಪತಿ ಅವರು, ನಾವೆಲ್ಲರೂ ಕೂಡ, ನಾನು ಕೂಡ ಅಲ್ಲಿ ಧರ್ಮದರ್ಶಿಯಾಗಿ ಕೆಲಸ ಮಾಡ್ತೇನೆ. ನಿಮಗೆ ಒಂದು ವಿಚಾರ ಗೊತ್ತಿರಲಿ ಯತ್ನಾಳ್ಜಿ ಅವರೇ, ಇವತ್ತು ವಚನಾನಂದ ಶ್ರೀಗಳಿಗೆ ನಮ್ಮ ಹರಿಹರ ಪೀಠದಲ್ಲಿ ಇವತ್ತಿನವರೆಗೂ ಯಾವುದೇ ಕೂಡ ಒಂದು ಚೆಕ್ನ ಸೈನ್ ಮಾಡ್ತಕ್ಕಂಥ ಒಂದು ಪವರ್ ಅನ್ನು ಕೂಡ ವಚನಾನಂದ ಶ್ರೀಗಳು ತಗೊಂಡಿಲ್ಲ. ಅಲ್ಲಿ ಏನೇ ವ್ಯವಹಾರಗಳನ್ನು ಮಾಡಿದ್ರು ಕೂಡ ನಾವೆಲ್ಲರೂ ಕೂಡ ವ್ಯವಹಾರ ಮಾಡ್ತೀವಿ. ಇವತ್ತು ಯಾವತ್ತಾದ್ರೂ ಅನೇಕ ಜನ ನಿಮಗೆ ಹರಿಹರದಲ್ಲಿ ದಾವಣಗೆರೆಯಲ್ಲಿ ಬಹಳ ಜನ ಸ್ನೇಹಿತರದರ ಇತ್ತೀಚಿನ ದಿನಗಳಲ್ಲಿ ನೀವು ಬಂದು ಹೋಗ್ತಾ ಇದ್ದೀರಿ. ನಿಮಗೆ ಸಮಯ ಸಿಕ್ಕಾಗ ಹರಿಹರ ಪೀಠಕ್ಕೆ ಬರೋದಕ್ಕೆ ಮನಸ್ಸಿದ್ರೆ ಒಂದ್ ಸಾರಿ ಬಂದು ಹೋಗಿ. 10 ಕೋಟಿ ರೂಪಾಯಿ ಸರ್ಕಾರ ನಮಗೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಸಹಾಯ ಮಾಡಿರುವುದು ಸತ್ಯ. ಆದ್ರೆ 10 ಕೋಟಿ ರೂಪಾಯಿ ಸಹಾಯವನ್ನು ಪಡೆದು ನಾವು 35 ಕೋಟಿಗಿಂತ ಹೆಚ್ಚು ಅಭಿವೃದ್ಧಿ ಮಾಡಿದ್ದೀವಿ. ಇವತ್ತು ಹರಿಹರ ಜಗದ್ಗುರು ಪೀಠ ಮಧ್ಯ ಕರ್ನಾಟಕದಲ್ಲಿ ಬಹಳ ಸುಸಜ್ಜಿತವಾಗಿರ್ತಕ್ಕಂಥ ಒಳ್ಳೆಯ ಕಟ್ಟಡಗಳನ್ನು ಕಟ್ಟಿರ್ತಕ್ಕಂಥ 24 ಗಂಟೆ ಕೂಡ ದಾಸೋಹವನ್ನು ಮಾಡ್ತಕ್ಕಂಥ ಒಂದು ಶಾಂತಿಯ ಪೀಠ ಆಗಿ ಈ ಭಾಗದಲ್ಲಿ ನಿರ್ಮಾಣ ಆಗಿದೆ. ಇವತ್ತೆಲ್ಲೋ ಕೂತು ಬಸವನಗೌಡ ಪಾಟೀಲ್ ಯತ್ನಾಳ್ ನೀನು ಪಂಚಮಸಾಲಿ ಸಮಾಜದ ನಾಯಕ ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ಮನಬಂದಂತೆ ಮಾತನಾಡಿದ್ರೆ ನಮ್ಮ ಸಮಾಜದ ನಾಯಕ ನೀನು ಅನ್ನೋದನ್ನ ಮರೆತು ನಾವು ಕೂಡ ಮಾತನಾಡಬೇಕಾಗ್ತದೆ ಅನ್ನೋದನ್ನ ಈ ಪತ್ರಿಕಾಗೋಷ್ಠಿ ಮೂಲಕ ನಿನಗೆ ಎಚ್ಚರಿಕೆ ಕೊಡೋದಕ್ಕೆ ನಾನು ಬಯಸ್ತೇನೆ. ನೀನೇನು ಪಂಚಮಸಾಲಿ ಸಮಾಜದ ನಾಯಕ ಅಂದಾಕ್ಷಣಕ್ಕೆ ನೀನು ಬಹಳ ದೊಡ್ಡ ಮನುಷ್ಯ, ನೀನು ಪ್ರಶ್ನಾತೀತ ನಾಯಕ ಅಂತ ನೀನೇನಾದ್ರೂ ಭಾವಿಸಿದ್ರೆ ನಿನ್ನ ಮನಸ್ಥಿತಿನ ಬದಲು ಮಾಡ್ಕೊಳ್ಬೇಕು ಅನ್ನೋಂಥ ಮನವಿ ಮಾಡ್ತೇನೆ. ಸಮಾಜದ ಒಬ್ಬ ಮುಖಂಡ ಅನ್ನೋಂಥ ಕಾರಣಕ್ಕೆ ನೀನೇನೇ ಕೆಲವೊಂದು ತಪ್ಪುಗಳನ್ನ ಮಾತನಾಡಿದ್ರು ನಾವೇ ಬೀದಿಗಿಳಿದು ಮಾತನಾಡಿದ್ರೆ ನಮ್ಮ ಸಮಾಜದ ಒಬ್ಬ ನಾಯಕನ ಬಗ್ಗೆ ನಾವು ಅಗೌರವ ತೋರಿಸ್ದಂಗೆ ಆಗ್ತದೆ ಅಂತ ಹೇಳಿ ಏನೆಲ್ಲ ನಾವು ನೋವನ್ನ ನುಂಕೆಂದ್ರೂ ಕೂಡ ನೀನು ಒಬ್ಬ ಜಗದ್ಗುರುಗಳಿಗೆ ಇವತ್ತು ಲಪಂಗ ಸ್ವಾಮಿ ಅಂತಕ್ಕಂಥ ಹೇಳಿಕೆಯನ್ನು ಕೊಡ್ತೀಯ ಅನ್ನೋದಾದ್ರೆ ನಿನ್ನ ಉದ್ದಟತನವನ್ನ ಇವತ್ತಿಂದ ಸಹಿಸ್ಕೊಳ್ಳೋದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಇವತ್ತು ನಾನು ಈ ಮೂಲಕ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಒಂದು ಮನವಿ ಮಾಡೋದಕ್ಕೆ ಬಯಸ್ತೇನೆ. ಇವತ್ತು ನೀವು ಕೂಡ ಪಂಚಮಸಾಲಿ ಜಗದ್ಗುರು ಪೀಠದ ಒಬ್ಬ ಪೀಠಾಧ್ಯಕ್ಷರು, ವಚನಾನಂದ ಶ್ರೀಗಳು ಕೂಡ ಒಬ್ಬ ಪೀಠಾಧ್ಯಕ್ಷರು. ಇವತ್ತು ವಚನಾನಂದ ಶ್ರೀಗಳಿಗೆ ಏಕವಚನದಲ್ಲಿ ಮಾತನಾಡ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಳ್. ಯಾಕೆ ನಿಮಗೆ ಮಾತನಾಡಿದಷ್ಟು ನೋವು ನಿಮಗಾಗಲ್ವಾ? ಇವತ್ತು ಅವ್ರ ಪರವಾಗಿ ಇಡೀ ರಾಜ್ಯದ ತುಂಬೆಲ್ಲ ಬಸವನಗೌಡ ಪಾಟೀಲ್ ಯತ್ನಾಳ್ ನಮ್ಮ ಸಮಾಜದ ಒಬ್ಬ ನಾಯಕ ಅಂತ ನೀವು ಹಳ್ಳಿಗೆ ಹೋಗಿ ಪ್ರಚಾರ ಮಾಡ್ತಾ ಇದ್ದೀರಿ. ಬಸವನಗೌಡ ಪಾಟೀಲ್ ಯತ್ನಾಳಿಗೆ ನೀವು ಹೇಳ್ಬೇಕು, ವಚನಾನಂದ ಶ್ರೀಗಳು ನನ್ನಂಗೆ ಒಬ್ಬ ಜಗದ್ಗುರು, ನೀನು ಅವ್ರಿಗೆ ಮಾತನಾಡಿದ್ರೆ ನನಗೆ ಮಾತನಾಡಿದಂತೆ ಅಂತಕ್ಕಂಥ ತಿಳುವಳಿಕೆನ ಜಯಮೃತ್ಯುಂಜಯ ಸ್ವಾಮಿಗಳೇ ನೀವು ಹೇಳ್ಬೇಕು. ಕೇವಲ ವಚನಾನಂದ ಶ್ರೀಗಳಿಗೆ ಅವಮಾನ ಆಯ್ತು ಅಂತ ನೀವು ಭಾವಿಸ್ಬೇಡ್ರಿ. ಒಬ್ಬ ಕಾವಿಗೆ ಇವತ್ತು ಏಕವಚನದಲ್ಲಿ ಮಾತನಾಡ್ತಾರೆ ಯತ್ನಾಳ್ ಅಂದ್ರೆ ನಿಮಗೂ ಕೂಡ ಏಕವಚನದಲ್ಲಿ ಮಾತನಾಡಿದ್ರು ಅಂತಾನೆ ನೀವು ಭಾವಿಸ್ಬೇಕಾಗ್ತದೆ. ಇವತ್ತು ಯತ್ನಾಳ್ ಹರಿಹರ ಪೀಠ ಬಗ್ಗೆ ಸ್ವಾಮಿಗಳ ಬಗ್ಗೆ ಮಾತಾಡಿದ್ರೆ ಇಡೀ ಸಮಾಜಕ್ಕೆ ಅವಮಾನ ಮಾಡಿದಂಗೆ. ಇವತ್ತು ಕೂಡಲ ಸಂಗಮ ಸ್ವಾಮಿಗಳಾಗಿರ್ತಕ್ಕಂಥ ನಿಮ್ಮಗಳ ಬಗ್ಗೆ ನಮಗೆ ಬಹಳಷ್ಟು ಹರಿಹರ ಪೀಠಕ್ಕೂ ಗೌರವ ಇದೆ, ಇಡೀ ಪಂಚಮಸಾಲಿ ಸಮಾಜದ ಎಲ್ರಿಗೂ ಗೌರವ ಇದೆ. ಇವತ್ತು ನೀವು ಲಿಂಗಾಯತ ಸಮಾಜದ ಹೋರಾಟ ಬಂದಾಗ ಲಿಂಗಾಯತರ ಪರವಾಗಿ ಹೋರಾಟ ಮಾಡಿದಿರಿ. ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ಕೊಡಿಸಬೇಕು ಅಂತ ಸಂದರ್ಭ ಬಂದಾಗ ಪಂಚಮಸಾಲಿ ಸಮಾಜದ ಬಗ್ಗೆ ಹೋರಾಟ ಮಾಡಿದಿರಿ.
ನೀರಾವರಿ ವಿಚಾರ ಬಂದಾಗ ನೀರಾವರಿಗೆ ಹೋರಾಟ ಮಾಡಿದಿರಿ. ಖಂಡಿತ ನಿಮ್ಮ ಹೋರಾಟದ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಇವತ್ತು ಯಾಕೆ ನೀವು ಒಬ್ಬ ವ್ಯಕ್ತಿ ಪರವಾಗಿ ನಿಂತು ಆ ಗೌರವದ ಭಾವನೆಗಳಿಗೆ ಕುಂದು ತಂದ್ಕತ್ತೀರಾ ನೀವು? ಇವತ್ತು ಪಂಚಮಸ ಹರಿಹರ ಪೀಠ ಯಾರ ತಂಟೆಗೂ ಹೋಗದೆ ತನ್ನಕ್ಕೆ ಆಗಿರ್ತಕ್ಕಂಥ ಕೆಲಸನ ತಾನು ಮಾಡ್ತಾ ಇದೆ. ಇವತ್ತು ನಿಮ್ ಬಗ್ಗೆ ಇವತ್ತು ವಚನಾನಂದ ಶ್ರೀಗಳ ಬಗ್ಗೆ ಅವರು ಬಾಯಿ ಬಂದಂಗೆ ಮಾತನಾಡೋದನ್ನ ನೀವು ಏನಾದ್ರೂ ಆ ಯತ್ನಾಳ್ ಅವರಿಗೆ ತಿಳುವಳಿಕೆ ಹೇಳದೆ ಹೋದ್ರೆ ಖಂಡಿತ ಬಹಳ ಜನ ಭಕ್ತರಿಗೆ ನೋವಾಗ್ತದೆ ಅಂತಕ್ಕಂಥದ್ದನ್ನ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ನಿಮಗೆ ಮನವಿ ಮಾಡೋದಕ್ಕೆ ಬಯಸ್ತೇನೆ. ಒಂದು ಕೂಡಲ ಸಂಗಮ ಸ್ವಾಮಿಗಳೇ, ಇವತ್ತು ಯತ್ನಾಳ್ ಈ ರೀತಿ ಮಾತನಾಡ್ತಕ್ಕಂಥದ್ದು ಸಮಾಜದ ಉದ್ಧಾರಕ್ಕಂತೂ ಅಲ್ಲ ಅನ್ನೋದನ್ನ ನಾನು ನಿಮಗೆ ನೆನಪು ಮಾಡಿಕೊಡಕ್ಕೆ ಬಯಸ್ತೇನೆ. ಇವತ್ತು ಯತ್ನಾಳ್ ಒಬ್ಬರೇ ಅಲ್ಲ ಪಂಚಮಸಾಲಿ ಸಮಾಜದ ನಾಯಕ. ನೀವೇನಾದ್ರೂ ಬರೀ ಯತ್ನಾಳ್ ಒಬ್ಬರೇ ಈ ಪಂಚಮಸಾಲಿ ಸಮಾಜದ ಉದ್ಧಾರ ಮಾಡೋದಕ್ಕೆ ಹುಟ್ಟಿದಾರೆ ಅಂತ ನೀವು ಭಾವಿಸಿದ್ರೆ ಖಂಡಿತ ನೀವು ಕೂಡ ಅದನ್ನ ಆ ರೀತಿ ಭಾವಿಸಬಾರ್ದು ಅನ್ನೋಂತ ಮನವಿ ಮಾಡ್ತೇನೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಅವರ ಅರಕ ಬಾಯಿಂದ, ಅವರ ಹೊಲಸು ಬಾಯಿಂದ ಈ ಸಮಾಜದ ಗೌರವವನ್ನು ಯತ್ನಾಳ್ ಅವರು ಕಡಿಮೆ ಮಾಡಿದ್ದಾರೆ ಅಂತಕ್ಕಂಥದ್ದು ನಿಮಗೂ ಕೂಡ ತಿಳಿದಿರಲಿ. ಇವತ್ತು ಈ ರಾಜ್ಯದ ಬಹಳ ಚಿಕ್ಕ ವಯಸ್ಸಿಗೆ ಕೇಂದ್ರದ ಮಂತ್ರಿಯಾಗಿ, ಇವತ್ತು ಎರಡು ಬಾರಿ MP ಆಗಿ, 2 ಬಾರಿ ಶಾಸಕರಾಗಿ ಅವ್ರು ಏನಾದ್ರೂ ಬಾಯಿ ಸರಿ ಇದ್ದಿದ್ರೆ ಈ ಸಮಾಜವನ್ನ ಅವರು ಕೂಡ ಪ್ರತಿನಿಧಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಬಹುದಾಗಿತ್ತು, ಸರಿಯಾದ ರೀತಿಯಾಗಿ ನಡ್ಕೊಂಡಿದ್ರೆ. ಇವತ್ತು ಅವರು ಹೊಲಸು ಬಾಯಿಂದ ಈ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಆಯ್ತು, ಅವ್ರ ದುರಾದೃಷ್ಟ, ಇವತ್ತು ಅನ್ಯಾಯ ಮಾಡಿ ಪಕ್ಷದಿಂದ ಉಚ್ಚಟನೆ ಆಗಿದ್ದಾರೆ. ಇನ್ನಾದ್ರೂ ಸುಮ್ಮನೆ ಆಗ್ಬೇಕು ಅವರು, ನೀವು ತಿಳುವಳಿಕೆ ಹೇಳ್ಬೇಕು.